ನವ ವೃಂದಾವನ ಗಡ್ಡೆಯ ದಶಕಗಳ ಪ್ರಕರಣಕ್ಕೀಗ ಸುಖಾಂತ್ಯ ಸಿಕ್ಕಿದೆ. ಉತ್ತರಾದಿ ಮಠ ಹಾಗೂ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೂ ಇದ್ದಂತ ವ್ಯಾಜ್ಯ ನವ ವೃಂದಾವನ ಗಡ್ಡೆಯ ದಶಕಗಳ ಪ್ರಕರಣಕ್ಕೀಗ ಸುಖಾಂತ್ಯ ಸಿಕ್ಕಿದೆ. ಉತ್ತರಾದಿ ಮಠ ಹಾಗೂ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೂ ಇದ್ದಂತ ಒಂದು ವೈಮನಸ್ಸು ವ್ಯಾಜ್ಯ ಎರಡು ಮಠಗಳ ನಡುವಿನ ದಶಕಗಳ ದ್ವೇಷಕ್ಕೆ ಈಗ ತಿಲಾಂಜಲಿ ಆಡಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜಿ ಸಂಧಾನ ಆಗಿದೆ. ನ್ಯಾಯಮೂರ್ತಿ ಸಂಜಯ್ ಕೌರ್ ನೇತೃತ್ವದಲ್ಲಿ ರಾಜಿ ಸಂಧಾನವನ್ನ ಮಾಡಲಾಗಿದೆ. ಉಭಯ ಶ್ರೀಗಳಿಂದ ಪರಸ್ಪರ ಮಾತುಕತೆಯಲ್ಲಿ ರಾಜಿ ಸಂಧಾನವನ್ನ ಮಾಡುವಂತ ಕಾರ್ಯ ಆಗಿದೆ. ದಶಕಗಳ ವ್ಯಾಜ್ಯ ಬಗೆಹರಿಸಿದ್ದಾರೆ ಈಗ ನ್ಯಾಯಮೂರ್ತಿಗಳು. ಪರಸ್ಪರ ಉಭಯ ಮಠದ ಶ್ರೀಪಾದರು ಶೇಷ ವಸ್ತ್ರವನ್ನ ಧರಿಸಿದ್ರು. ಅದನ್ನ ಸಮರ್ಪಿಸಿ ಲಾಘವನ್ನ ಮಾಡಿಕೊಂಡು ಬ್ರಾಹ್ಮಣ ಸಮುದಾಯಕ್ಕೆ ಈಗ ಖುಷಿ ಸುದ್ದಿಯನ್ನ ನೀಡಿದ್ದಾರೆ ಉಭಯ ಮಠದ ಶ್ರೀಗಳು. ಮಂತ್ರಾಲಯ ಮಠದ ರಾಯರ ದರ್ಶನಕ್ಕೆ ಉತ್ತರಾದಿ ಮಠದ ಶ್ರೀಗಳಿಗೆ ಆಹ್ವಾನವನ್ನ ಕೊಡಲಾಗಿದೆ. ಆಹ್ವಾನವನ್ನ ನೀಡಿದ್ದಾರೆ ಈಗ ರಾಯರ ಮಠದ ಶ್ರೀಪಾದರು. ದಶಕಗಳಿದ್ದಂಥ ಒಂದು ದ್ವೇಷ, ಒಂದು ಮುನಿಸು, ಒಂದು ಏನಿಷ್ಟು ವಿಚಾರಗಳಿತ್ತು, ಈಗ ನ್ಯಾಯಮೂರ್ತಿ ಸಂಜಯ್ ಕೌರ್ ಅವರ ನೇತೃತ್ವದಲ್ಲಿ ಈಗ ರಾಜಿ ಸಂಧಾನವನ್ನ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜಿ ಸಂಧಾನ ಮಾಡುವಂತ ಕೆಲಸ ಆಗಿದೆ. ನವವೃಂದಾವನ ಗಡ್ಡೆಯ ಶತಮಾನದ ಕೇಸ್ ಇದು. ಬಹಳಷ್ಟು ಅಸಮಾಧಾನಗಳಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ದಶಕಗಳಿಂದ ಇದ್ದಂತಹ ಉಭಯ ಮಠಗಳ ನಡುವಿನ ಒಂದು ವ್ಯಾಜ್ಯ ಈಗ ಸುಪ್ರೀಂ ಕೋರ್ಟ್ ಆದೇಶದಂತೆ ಅದರ ನೇತೃತ್ವದಲ್ಲಿ ಒಂದು ಸುಖಾಂತ್ಯವನ್ನ ಕಂಡಿದೆ. ಕೋರ್ಟ್ ಆದೇಶ ಯಾವ ರೀತಿ ಆಗಿತ್ತು, ಸದ್ಯ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ ಈ ಬಗ್ಗೆ? ಹೌದು ಅಖಿಲೇಶ್, ಏನು ಶತಮಾನಗಳಿದ್ದಂತಹ ವ್ಯಾಜ್ಯ ಏನು ಸುಪ್ರೀಂ ಕೋರ್ಟ್ ನ ಮಧ್ಯಸ್ಥಿಕೆಯಿಂದ ಈಗ ಅದು ಬಗೆಹರಿದಿರ್ತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನ ಏನು ಚೆನ್ನೈನಲ್ಲಿರ್ತಕ್ಕಂಥ ನ್ಯಾಯಾಧೀಶರ ಮನೆಯಲ್ಲಿ ಎರಡೂ ಮಠಗಳ ಉಭಯ ಮಠಗಳ ಸ್ವಾಮೀಜಿಗಳನ್ನ ಕೂಡಿಸಿ ಸಂಧಾನ ಮಾಡತಕ್ಕಂಥ ಕೆಲಸ ಸುಪ್ರೀಂ ಕೋರ್ಟ್ ನ ನಿರ್ದೇಶನದಂತೆ ಸಂಜಯ್ ಕೌರ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ನಡೆಯಿತು. ಉತ್ತರಾದಿ ಮಠದ ಶ್ರೀಗಳಾದಂಥ ಸತ್ಯಾತ್ಮ ತೀರ್ಥ ಶ್ರೀಪಾದರು ಮತ್ತು ಮಂತ್ರಾಲಯ ರಾಯರ ಮಠದ ಶ್ರೀಪಾದರಾದಂಥ ಸುಬುಧೇಂದ್ರ ತೀರ್ಥರು ಇಬ್ಬರನ್ನ ಕೂಡಿಸಿ ಸಂಜಯ್ ಕೌರ್ ಅವರು ನವವೃಂದಾವನ ಗಡ್ಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕೇಸುಗಳ ಇತ್ಯರ್ಥಕ್ಕೆ ನಿನ್ನೆ ಒಂದು ರಾಜಿ ಸಂಧಾನವನ್ನ ಮಾಡಿಸಿದ್ರು. ಕಳೆದ 70-80 ವರ್ಷಗಳಿಂದ ಮಂತ್ರಾಲಯ ಮಠಕ್ಕೆ ಹೋಗದೆ ಇರತಕ್ಕಂತ ಸತ್ಯಾತ್ಮ ತೀರ್ಥರನ್ನ ಸುಬುಧೇಂದ್ರ ತೀರ್ಥರನ್ನು ಮಂತ್ರಾಲಯ ಮಠಕ್ಕೆ ಬನ್ನಿ ಅಂತ ಆಹ್ವಾನ ಮಾಡಿದ್ರು. ಇಬ್ಬರು ಕೂಡ ಹಸ್ತಲಾಘವನ್ನ ಮಾಡಿಕೊಂಡು ಈ ಒಂದು ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ತೀವಿ, ಬಗೆಹರಿಸಿಕೊಳ್ಳುವಂತ ಹತ್ತಿರದ ದಿನಗಳು ಬಂದಿದೆ ಅನ್ನುವಂತ ಮಾಹಿತಿಯನ್ನ ಕೂಡ ಕೊಟ್ಟರು. ಇಬ್ಬರು ಶ್ರೀಪಾದರು ಕೂಡ ಖುಷಿಯಿಂದಲೇ ಈ ವ್ಯಾಜ್ಯ ಏನಿದೆ ಇದನ್ನ ನಾವು ಬಗೆಹರಿಸಿಕೊಳ್ತೀವಿ ಅನ್ನುವಂಥದ್ದು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿತ್ತು, ಸಿವಿಲ್ ವ್ಯಾಜ್ಯಗಳಲ್ಲಿ ಶೀಘ್ರವೇ ಕೇಸ್ಗಳ ತ್ವರಿತ ಆಗ್ಬೇಕು ಅನ್ನುವಂತ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ನಿನ್ನೆ ಈ ಹಳೆಯ ಏನು ವ್ಯಾಜ್ಯ ಇತ್ತು ಇದನ್ನ ಕೂಡಲೇ ಬಗೆಹರಿಸಬೇಕು ಅಂತ ನಿಟ್ಟಿನಲ್ಲಿ ನ್ಯಾಯಮೂರ್ತಿಗಳಿಗೆ ಸೂಚನೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಎರಡು ಮಠದ ಸ್ವಾಮಿಗಳನ್ನ ಕರೆದು ಖುದ್ದು ನ್ಯಾಯಾಧೀಶರೇ ಇಬ್ಬರನ್ನ ರಾಜಿ ಮಾಡ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 9 ವೃಂದಾವನಗಳ ಆರಾಧನೆ ವಿಚಾರ ಸೇರಿದಂತೆ ಏನು ನವವೃಂದಾವನ ಗಡ್ಡೆಯ ಜಾಗ ಏನಿದೆ ಆ ಜಾಗದ ವಿಚಾರವೂ ಕೂಡ ನಿನ್ನೆ ಪ್ರಸ್ತಾಪ ಆಗಿದೆ ಅನ್ನುವಂಥದ್ದು. ಸೊ ಇವತ್ತು ಕೂಡ ನವವೃಂದಾವನ ಗಡ್ಡೆಯಲ್ಲಿ ಉತ್ತರಾದಿ ಮಠದ ರಘುವರ ತೀರ್ಥರ ಆರಾಧನೆ ಕೂಡ ಅಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಈ ಒಂದು ಮಠದ ವ್ಯಾಜ್ಯ ಇತ್ತು ಆ ವ್ಯಾಜ್ಯಕ್ಕೆ ಈಗ ಏನು ತಿಲಾಂಜಲಿ ಆಡಿರ್ತಕ್ಕಂಥದ್ದು. ಸೊ ಇದರಿಂದ ಮಧ್ವ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ನೀಡಿದಂತಾಗಿದೆ. ಇಬ್ಬರು ಶ್ರೀಗಳು ಒಂದಾಗಿರೋದು ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಖುಷಿ ತಂದಿದೆ ಅನ್ನುವಂತ ಮಾಹಿತಿಗಳು ಹೊರಬಿದ್ದಿರ್ತಕ್ಕಂಥದ್ದು. ಇದರ ಜೊತೆಗೆ ಈ ಏನು ಜಯತೀರ್ಥರ ವೃಂದಾವನದ ವಿಚಾರವಾಗಿಯೂ ಕೂಡ ಸಾಕಷ್ಟು ಗೊಂದಲಗಳಿದೆ. ಆ ಗೊಂದಲಗಳನ್ನು ಕೂಡ ಇಬ್ಬರು ಶ್ರೀಪಾದರು ಬಗೆಹರಿಸಿಕೊಳ್ತೀವಿ ಅನ್ನುವಂತ ಮಾಹಿತಿಯನ್ನ ನ್ಯಾಯಾಧೀಶರಿಗೆ ನೀಡಿರೋದ್ರಿಂದ ಸುಮಾರು 70-80 ವರ್ಷಗಳಿಂದ ಇದ್ದಂತಹ ವ್ಯಾಜ್ಯ ಈಗ ಬಗೆಹರಿದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಕುರಿತು ಒಂದು ಸ್ಪಷ್ಟನೆ ಕೊಟ್ಟು ಅಂದ್ರೆ ಎಲ್ಲಾ ರೀತಿಯ ಕ್ರಮಗಳನ್ನ ಅಂದ್ರೆ ಎರಡೂ ಮಠದ ಶ್ರೀಪಾದರು ಕೂತು ಅದನ್ನ ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಲಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಈಗ ಹೊರಬಿದ್ದಿರ್ತಕ್ಕಂಥದ್ದು. ಅಖಿಲೇಶ್, ಧನ್ಯವಾದಗಳು ವೆಂಕಟೇಶ್ ಕುಲಕರ್ಣಿ ತಮ್ಮೆಲ್ಲ ಮಾಹಿತಿಗೆ.